ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಗೋರ್ಪಡೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ಮೈಸೂರಿನಲ್ಲಿ ಒಂದು ವಿದ್ರಾವಕ ಘಟನೆ ನಡೆದಿದೆ ಸ್ನೇಹಿತರೆ. ಒಂದು ಕುಟುಂಬದ ಓರ್ವ ಮಹಿಳೆ ತನ್ನ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದ್ದಾಳೆ. ಇದು ಕೇಳಲಿಕ್ಕೆ ಏನಂತ ಹೇಳಿದ್ರೆ ಭಾಳ ಬೇಜಾರಾಗ್ತೈತಿ. ಆ ಹುಡುಗಿ ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸಿರ್ತಾಳೆ. ಅದಕ್ಕೆ ಮನೆಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಆಕೆ ಆ ವಿರೋಧವನ್ನು ಲೆಕ್ಕಿಸದೆ ತಾನು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗಿರ್ತಾಳೆ. ಸೊ ಮನೆ ಬಿಟ್ಟು ಹೋಗ್ತಾಳೆ. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದು ಕೂಡ ಜಲಾಶಯಕ್ಕೆ ಹಾರಿ ಸ್ನೇಹಿತರೆ. ಮೈಸೂರಿನ HD ಕೋಟೆ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದೈತಿ ಸ್ನೇಹಿತರೆ. ಸೊ ಮಹಾದೇವ ಸ್ವಾಮಿ ಅನ್ನೋರು ಏನಿರ್ತಾರೆ, ಇಲ್ಲಿ ಅರ್ಪಿತಾ ಅನ್ನೋರ ತಂದೆ ಆಗಿರ್ತಾರೆ. ಇವ್ರು ಏನು ಮಾಡ್ತಿರ್ತಾರಪ್ಪ ಅಂತ ಹೇಳಿದ್ರೆ, ತಮ್ಮದೇ ಆದ ಒಂದು ಹಳ್ಳಿಯಲ್ಲಿ ವಾಸಿಸ್ತಿರ್ತಾರೆ. ಆ ಗ್ರಾಮದ ಮಹಾದೇವ ಸ್ವಾಮಿ ಅನ್ನುವ ವ್ಯಕ್ತಿ ಏನಿರ್ತಾರೆ, ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತೈತಿ. ಸೊ ಇವ್ರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರು ತಮ್ಮ ಹಳ್ಳಿಯಲ್ಲಿ ಅಪ್ಪ ಅಮ್ಮ ತಮ್ಮ ಹೆಂಡತಿ ಇಬ್ಬರ ಮಕ್ಕಳ ಜೊತೆಗೆ ವಾಸವಾಗಿರ್ತಾರೆ. ಹೆಣ್ಣು ಮಕ್ಕಳ ಒಂದು ಹಂತಕ್ಕೆ ಬಂದ ಕೂಡಲೇ ನನ್ನ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳಿ, ಹಳ್ಳಿಯಲ್ಲಿ ಇದ್ದರೆ ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗುತ್ತದೆ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಸೀದಾ ತಮ್ಮ ಹಳ್ಳಿಯನ್ನು ಬಿಟ್ಟು HD ಕೋಟೆ ಕಡೆಗೆ ಬರ್ತಾರೆ. ಇಲ್ಲಿ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡ್ತಾರೆ. ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಿರ್ತಾರೆ. ಹಿರಿಯ ಮಗಳು ಅರ್ಪಿತಾ ಕಾನೂನು ಪದವಿಯನ್ನು ಓದುತ್ತಿರ್ತಾಳೆ. ಕಿರಿಯ ಮಗಳು ಹರ್ಷಿತಾ BSc ಪದವಿಯನ್ನು ಓದುತ್ತಿರ್ತಾಳೆ. ಹಿರಿಯ ಮಗಳು ಅರ್ಪಿತಾ ಕಾನೂನು ಪದವಿಯನ್ನು ಓದುತ್ತಿರ್ತಾಳೆ ಹಾಗೂ ಕಿರಿಯ ಮಗಳು ಹರ್ಷಿತಾ BSc ಪದವಿಯನ್ನು ಓದುತ್ತಿರ್ತಾಳೆ. ಮಹಾದೇವ ಸ್ವಾಮಿನೇ ಅವರನ್ನು ಆಗಾಗ ಕಾಲೇಜಿಗೆ ಕರೆದುಕೊಂಡು ಬರ್ತಿರ್ತಾರೆ, ಡ್ರಾಪ್ ಮಾಡೋದನ್ನು ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಅರ್ಪಿತಾ ಕಾನೂನು ಪದವಿ ಓದುತ್ತಿರುವಾಗ ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾಳೆ. ಆದರೆ ಆ ಪ್ರೀತಿ ಆ ಕುಟುಂಬಕ್ಕೆ ಸಮಸ್ಯೆ ಆಗೋದಿಲ್ಲ. ಆದರೆ ಅಲ್ಲಿ ಸಮಸ್ಯೆ ಆಗಿದ್ದೇನಂತ ಹೇಳಿದರೆ, ಅರ್ಪಿತಾ ಪ್ರೀತಿಸುತ್ತಿದ್ದ ಹುಡುಗನ ಜಾತಿ ಅನ್ಯ ಜಾತಿಯವನಾಗಿರ್ತಾನೆ. ಆತ ಅನ್ಯ ಜಾತಿಯ ವ್ಯಕ್ತಿಯಾಗಿರುವುದರಿಂದ ಅವರ ಮನೆಯಲ್ಲಿ ಒಪ್ಪೋದಿಲ್ಲ. ಅವರ ತಂದೆ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಆ ಒಂದು ಸಂಬಂಧಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅವರ ತಂದೆ ಏನು ಯೋಚನೆ ಮಾಡ್ತಾರಪ್ಪ ಅಂತ ಹೇಳಿದರೆ, ಆ ಯುವಕ ಏನಾಗಿರ್ತಾನೆ, ಅನ್ಯ ಜಾತಿಯವನಾಗಿರ್ತಾನೆ. ಸೊ ಅವನ ಜೊತೆಯಲ್ಲಿ ಅವಳ ಮದುವೆಯನ್ನು, ನನ್ನ ಮಗಳ ಮದುವೆಯನ್ನು ಮಾಡಿಸಿದ್ರೆ ಎಲ್ಲಿ ಜನರು ನನ್ನನ್ನು ಕೀಳಾಗಿ ನೋಡ್ತಾರೋ ಅಂಥೇಳಿ ಯೋಚನೆ ಮಾಡ್ತಾನೆ. ತುಚ್ಛವಾಗಿ ಕಾಣ್ತಾರೆ, ನನ್ನನ್ನು ದೂರವಿಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಊರಿನ ಗ್ರಾಮಸ್ಥರೆಲ್ಲ ನನ್ನನ್ನು ದೂರ ಇಡ್ತಾರೆ. ಯಾವುದೇ ಒಂದು ಫಂಕ್ಷನಿಗಾಗಲಿ, ಮದುವೆಗಾಗಲಿ, ಮುಂಜಿಗಾಗಲಿ ಯಾವುದಕ್ಕೂ ನನ್ನನ್ನು ಕರೆಯೋದಿಲ್ಲ ಅಂಥೇಳಿ ಆತ ಯೋಚನೆಯನ್ನು ಮಾಡ್ತಾನೆ. ಸೊ ಇದು ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಸೊ ಹೀಗಿರುವಾಗ ಒಂದಿನ ಏನು ಮಾಡ್ತಾಳಪ್ಪ ಅಂತ ಹೇಳಿದರೆ, ಅವನ ಮಗಳು ಅರ್ಪಿತಾ ಅವಳು ಪ್ರೀತಿಸಿದಂಥ ಹುಡುಗನನ್ನೇ ಮದುವೆ ಆಗ್ತಾಳೆ. ಈ ಒಂದು ವಿಚಾರ ಗೊತ್ತಾದ ಕೂಡಲೇ ಇಡೀ ಫ್ಯಾಮಿಲಿ ಸಮೇತನ ಮಹಾದೇವಪ್ಪ ಹಾಗೂ ಆತನ ಹೆಂಡತಿ ಹಾಗೂ ಅವಳ ಇನ್ನೊಬ್ಬ ಮಗಳು 3 ಜನ ಸೇರಿ ಕಾಲಿಗೆ ಹಗ್ಗವನ್ನು ಕಟ್ಕೊಂಡು ಜಲಾಶಯಕ್ಕೆ ಹಾರಿ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಸೊ ಇಲ್ಲಿ ಏನು ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಜಾತಿ ವಿಚಾರ. ಸೊ ಇದುವರೆಗೂ ನಮ್ಮ ಹಳ್ಳಿಗಳಲ್ಲಿ ಏನೈತಪ್ಪ ಅಂತ ಹೇಳಿದರೆ, ಜಾತಿ ಅಂತೇಳಿ ಜನ ಹೊಡೆದಾಡಿ ಸಾಯತ್ತೆ. ಸೊ ಈ ಒಂದು 2025 ಒಳಗೂ ಜನರು ಜಾತಿಯನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾಳ ಎಲ್ಲೋ ಮನುಷ್ಯತ್ವ ಐತಿ ಏನಿಲ್ಲ ಅನ್ನಿಸ್ತಿದೆ. ಮತ್ತೇನಂತ ಹೇಳಿದ್ರೆ, ಆ ಹುಡುಗಿದು ಸ್ವಲ್ಪ ತಪ್ಪಾಗ್ತೈತಿ. ಅಷ್ಟು ಕಷ್ಟಪಟ್ಟು ಕಲಿಸಿ ಬೆಳೆಸಿದಂಥ ಹುಡುಗಿ ಮಗಳು ಈ ಥರ ಮಾಡಿಲ್ಲ ಅಂಥೇಳಿ ಆ ತಂದೆಗೂ ಆ ಫ್ಯಾಮಿಲಿಯವರಿಗೂ ಬೇಜಾರಾಗಿ ಅವರಿಗೆ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಮೇನ್ ಏನಂತ ಹೇಳಿದ್ರೆ, ಅವ್ರ ತಂದೆ ಏನಿರ್ತಾರೆ, ಅವರು ಜಾತಿ ಸಂಬಂಧಕ್ಕೆ ಈ ಥರ ಮಾಡ್ಕೊಂಡಿರೋದೆಲ್ಲೋ ಒಂಥರ ಬೇಜಾರು ಅನ್ನಿಸ್ತೈತಿ.